ವೇಣುವನದಲ್ಲಿ ಗೂಗಿ ಇದೆಂತಹ ದುಶ್ಯಕುನದ ಪ್ರಾತಃ ಕಾಲ. ಉದಯ ಗೀತೆಯು ಮೃತ್ಯುವಿನ ತೋರ್ತ ಸ್ವರದಂತೆ ಕೇಳಿ ಬರುತ್ತಿತ್ತು. ಅದರೊಡನೆ ಅದರೋಸ್ತವಾದ ವೇಣುವನದಲ್ಲಿ ಗೂಗೆಗಳ ಅಮಂಗಲ ಸ್ವರವೂ ಸಮ್ಮಿಳಿತವಾಗುತ್ತಿರುವುದು. ಈ ಎಲ್ಲ ಪರಂಪರೆಗಳ ಅರ್ಥವೇ? ಇವು ನನ್ನ ಪುತ್ರನಿಗೆ ಯಾವ ವಿಪತ್ತು ಸಂಭವಿಸಬಹುದು ಅಥವಾ ಮತ್ತಾವ ಅನರ್ಥ ಪರಂಪರೆಗಳು ಈ ದಿನ ಲಭಿಸುವುದು? ಈಶ್ವರ, ಈ ಗಾಂಧರ್ವ ಲಲಾಟದಲ್ಲಿ ಎಂತಹ ಕರುಣಜನಕ ಕಥೆಯನ್ನು ಬರೆದೆಯೋ ನೀನು. ಯಾರು? ಪುತ್ರ? ಬಾ ಪುತ್ರ, ನಾನು ನಿನ್ನ ಸಲುವಾಗಿ ಕಾಸುಳಿದ್ದೇನೆ. ರಾತ್ರಿ ಎಲ್ಲವೂ ನಿದ್ದೆ ಇಲ್ಲ. ಬೆಳಕು ಹರಿಯುತ್ತಲೇ ದುರ್ನಿಮಿತವಾದ ಪರಂಪರೆಗಳು ನನ್ನ ಕಣ್ಣ ಮುಂದೆ ಬಂದು ನಿಂತಂದು ತೋರುತ್ತಿದ್ದು. ಬಾ ಕಂದ, ಈ ನನ್ನ ಭದ್ರಹಾಸದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹಾ ದಯಾಮಯನೆ, ನನ್ನ ಕುಮಾರನಿಗೆ ಯಾವುದೇ ವಿಪತ್ತು ಸಂಭವಿಸದಿರಲಿ. ಅಮ್ಮ, ಈಗ ನಾನು ಯುದ್ಧಕ್ಕೆ ಹೊರಟನು. ನನ್ನನ್ನು ಆಶೀರ್ವದಿಸು. ಯುದ್ಧಕ್ಕೆ ನಿನಗೆ ಆಜ್ಞೆಯನ್ನು ಕೊಟ್ಟವರಾದರೂ ಯಾರು ಕುಮಾರ? ಅಮ್ಮ, ಈ ಭಾವಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಆಜ್ಞೆಯನ್ನು ಕೇಳುವುದಿಲ್ಲ. ನನಗೆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತೆ? ತಿಳಿದಿದೆ ಕಂದ. ಅದು ನಿನ್ನ ಧಾರ್ಮಿಕ ಪ್ರದರ್ಶನದ ಪರಮಾವಧಿಯಿಂದ ಪಾಂಡವರನ್ನು ಎದುರಿಸುತ್ತಿರುವ ಆಟವೆಂದು ಭಾವಿಸಿದೆ. ಆದರೆ ಧರ್ಮ, ನೀತಿ, ಮನುಷ್ಯತೆ ಇಟ್ಟು ನೀನು ಯುದ್ಧವನ್ನು ಎದುರು ನೋಡುತ್ತಿದ್ದು ನಾನು ತಿಳಿದಿರಲಿಲ್ಲ ಕುಮಾರ, ನಾನು ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ, ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ ಕಂದ, ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಕುಮಾರ. ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ನಿನ್ನ ಗೃಹದಾರದಲ್ಲಿ ನಿಂತಿರೋ ಶಾಂತಿ ದೇವತೆ ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಕಂದ, ಕೊಡಬೇಡ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಬೇಸತ್ತಿರುವುದನ್ನು 100 ಜನ ವೀರಪುತ್ರರನ್ನು ಎತ್ತ ವೀರಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆಯ? ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ, ನಾನಾ ಧರ್ಮವನ್ನೇ ಪಾಲನೆ ಮಾಡುವೆನು. ನನ್ನನ್ನು ಹರಸಿ ಯುದ್ಧಕ್ಕೆ ಹುರುಗ್ನೆಯನ್ನು ಕೊಡುತ್ತೇನೆ. ಚಲವೇಕೆ ಕುರು ನಂದನ, ಚಲವೇಕೆ ಕುರು ನಂದನ, ನಿನ್ನ ಛಲದಾತಿರೇ ಕೌಧೀಮಂತ ವದನ, ಚಲವೇಕೆ ಕುರು ನಂದನ.
ತಾಯಿ ಬಯಬೇಕೆ ಬಿಡು ಮಾತೆಗೆ ಮಗಳುಗ ಪಾಂಡವರ ಮಗಳುಗ ಪಾಂಡವರ ಸಾಕು ನಿನ್ನ ಮೀಟಿ ಪಾದ ಕೇಳಲಿ ಕುರುಪತಿಯೋ ಸಾಕು ನಿನ್ನ ಮೀಟಿ ಪಾದ ಕೇಳಲಿ ಕುರುಪತಿಯೋ ಬಯಬೇಕೆ ಬಿಡು ಮಾತೆಗೆ ನಿನ್ನ ಭಯದ ಭೂಪತಿಗೆ ಬಯಬೇಕೆ ಅಮ್ಮ ಬಯಬೇಕೆ ತಾಯಿ ಬಯಬೇಕೆ ಬಿಡು ಮಾತೆಗೆ ಕುಮಾರ್, ಈ ಧರ್ಮದ ರಹಸ್ಯವನ್ನು ನೀನು ತಿಳಿದಿಲ್ಲ ಕಂದ. ಜನರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡೋರು, ಆತ್ಮವನ್ನು ಬಲಿ ಕೊಡೋರು. ಕುಮಾರ, ಅಮ್ಮ ಇವು ಧರ್ಮದ ಪವಿತ್ರವಾದ ಜೀವಂತ ಲೋಭದ ನರಕವಲ್ಲ. ನೀನು ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ, ಅವರ ರಾಜ್ಯವನ್ನು ಅಪಹರಿಸಿದೆ, ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ನೇತರಿಸಿದ ಶೌರ್ಯವನ್ನು ಮೆರೆದೆ. ಸ್ತ್ರೀಯರಲ್ಲೇ ಜನಿಸಿ ಸ್ತ್ರೀಯರಲ್ಲೇ ಪಾಲಿತನಾಗಿ ಸ್ತ್ರೀಯರಿಗೆ ಸಿಗಬೇಕಾದ ಸನ್ಮಾನವನ್ನು ನಿರಾಕರಿಸಿದೆ. ನಿನ್ನಂತಹ ದೂತನು, ನಿನ್ನಂತಹ ನೀಚನು ಧರ್ಮವನ್ನು ತಿಳಿಯುವುದಾದರೂ ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಮಾಡಿದ್ದೆಲ್ಲವೂ ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಪತ್ನಿ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಅಮ್ಮ ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಪತ್ನಿ ಭಾನುಮತಿಗಾಗಲಿ ನನ್ನಂತಪುರದ ಹೋರ್ವ ದಾಸಿಗೆ ಆಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆ ಆ ಜನನಿ? ಏನು ಮಾಡುತ್ತಿದ್ದೆ? ಪಣ ಬಂದವನು ಕಿತ್ತಾಯದು ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷೆಯಾಗಿ ನಿಂತರೂ ಲೆಕ್ಕಿಸದೆ ಆ ಅಪಮಾನಕ್ಕೆ ಪ್ರತಿ ರೋದನವನ್ನೇ ಮಾಡುತ್ತಿದ್ದೆ. ಆದರೆ ಆದರೆ ಆ ಧರ್ಮ ದುರ್ಯರಾದ ಪಾಂಡವರು ಮಾಡಿದ್ದೇನು ಜನನಿ? ನಿಸ್ಸಾಯಕ ಏಡಿಯೂ ಒಪ್ಪದಂತಹ ತಾರ್ಷ್ಯಭಾವ. ಅದಕ್ಕೋಸ್ಕರನೇ ಅಮ್ಮ ಆ ಪಾಂಡವರೆಂದರೆ ನನಗೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಾಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯಶ್ರುತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಹರಸಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡು ಜನನಿ. ಕುಮಾರ, ಈ ಘಾತಿ ಹಿಂಸೆಗೆ ಶುಭ ಕಾಮನೆಗಳು ಅಷ್ಟೊಂದು ಪ್ರಾಮುಖ್ಯವೇ ಕಂದ. ಆದರೆ ಅದನ್ನು ನೀನು ಹೊಂದಲಾರೆ. ಅಮ್ಮ ಮಾತೃವಾಕ್ಯವನ್ನು ತಿರಸ್ಕರಿಸಿದೆನೆಂಬ ಅಪಕೀರ್ತಿಗೆ ಗುರಿಯಾದರೂ ಚಿಂತೆ ಇಲ್ಲ. ಆ ನನ್ನ ಕೊಡುವೈರಿಗಳ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ಕುಮಾರ, ನೀನು ಆಹ್ವಾನಿಸಿದ ಯುದ್ಧವಲ್ಲ ಕಂದ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯಲ್ಲಿ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ಮುತ್ತೈದೆಯರು ನಿಲ್ಲುವರು. ಇಲ್ಲವೇ ಹಸ್ತಿನಾವತಿಯಲ್ಲಿ ತಮ್ಮ ಕಾಲುವೆಯೇ ಹರಿದು ಹೋಗಲಿ. ರತ್ನ ಸಿಂಹಾಸನವು ರಕ್ತದಲ್ಲಿ ಮುಳುಗಿ ಹೋಗುವುದು. ಉಳಿಯಲೇ ನೀನೇನು ಮಾನವನು ದಾನವನು? ಅಮ್ಮ ನಾನೀ ಕ್ಷಣದಿಂದ ಮಾನವನಲ್ಲ ಜನನಿ. ಮಾನವ ರೂಪದ ಮಹಾದುರ್ದಾನವ ಮಹಾದುರ್ದಾನವ. ನಾನೇನು ಮಾಡಲಿ? ನನ್ನ 101 ಮಕ್ಕಳಲ್ಲಿ ನದಿ ಬೀದಿನ ಸಾಕಿದೆ, ಸಲಹಿದೆ. ಆದರೆ ಈಗ ನನ್ನ ಮಾತನ್ನು ಕೇಳುವ ಇಚ್ಛೆಯೂ ಅವನಿಗಿಲ್ಲ. ಎಷ್ಟು ಹೋಗಬೇಡ, ಯುದ್ಧಕ್ಕೆ ಹೋಗಬೇಡ ಎನ್ನುವ ಮಾತನ್ನು, ನನ್ನ ಮಾತನ್ನೇ ಕೇಳದೆ ಧಿಕ್ಕರಿಸಿ ನಡೆಯುತ್ತಿರುವನು. ಎಷ್ಟೇ ಆಗಲಿ ನಂದು ಮಾತೃದಯ. ಇವನನ್ನು ಹರಸಿ ಕಳಿಸುವುದು ನನ್ನ ಧರ್ಮವಲ್ಲವೇ? ಇರಲಿ, ವಿಧಿ ಇಚ್ಛೆ ಇದ್ದಂತಾಗಿ ವಿಧಿಯ ಆಟವನ್ನು ಬಲ್ಲವರಾರು. ಕುಮಾರ, ಅಮ್ಮ ಕಂದ, ಬಾ ಕುಮಾರ, ನನ್ನೆದು ಮೊನಕಾಲೂರಿ ಕುಳಿತು. ಈ ಗಾಂಧರಿ ಅಗ್ನಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಸಹ ವಜ್ರದಂತೆ ಕಠಿಣವಾಗು. ಅಪ್ರತಿಮ ವೀರನಂತೆ ಹೋರಾಡು. ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಜಯ ಸಿಗಲಿ. ಪ್ರಿಯ ತಂದೆಯ
ಧರ್ಮದ ತೋಜಯ ಯಥೋ ಧರ್ಮದ ತೋಜಯ. Just hit the music. थोड़ा सा थोड़ा और. ಯಾದೋ ಧರ್ಮದ ತೋಜಯ ಯಥೋ ಧರ್ಮದ ತೋಜಯ. ಯಥೋ ಧರ್ಮದ ತೋಜಯ. ಯಥೋ ಧರ್ಮ ತಥೋಜಯ. ಹೌದು ತಾಯಿ, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ಪಣಬಂಧವನ್ನು ಕಿತ್ತಾದು ರಣಕಂಕಣವನ್ನು ತೊಟ್ಟಿನಂತಿರುವ ಈ ಛಲದಂಕಮಲ್ಲ ಕೌರವೇಂದ್ರನಿಗೆ ಜಯವಾಗಲೇಬೇಕು. ಸಾವಕಾಶವೇಗೆ ಮುಳಗಲೇ ರಣಬೇರಿಗಳು. ದಶ ದಿಕ್ಕುಗಳು ಕ್ರೀಡಾಗುವಂತೆ ಜಯಂಕರಿಸಲಿ ರಣಕಾಳೆಗಳು. ಹಾರಾಡಲಿ ನಮ್ಮ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಅಪಾಂಡವರ ಅಮಂಗಳಕ್ಕೆ ನಾಂದಿ. ಅಪಾಂಡವರ ಅಮಂಗಳಕ್ಕೆ ನಾಂದಿ. ಕರಪಣೆ